ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ ಎಲ್ಲರಿಗೂ. ಶ್ರೀಕೃಷ್ಣನ ಕಥೆಗಳು. ಶ್ರೀಕೃಷ್ಣನ ಮೇಲೆ ಯಶೋದೆ ಸದಾ ಒಂದು ಕಣ್ಣಿಟ್ಟಿದ್ದಳು. ಒಂದು ದಿವಸ ಆಕೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಹೋಗುವಾಗ ಶ್ರೀಕೃಷ್ಣನನ್ನು ಒಂದು ಬಂಡಿಯ ಬಳಿ ಬಿಟ್ಟು ಹೋದಳು. ಒಂದಷ್ಟು ಹೊತ್ತು ಕೃಷ್ಣ ಚೆನ್ನಾಗಿ ನಿದ್ರಿಸಿದ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಎಚ್ಚರವಾಗಿ ಬಲವಾಗಿ ಕೈಕಾಲುಗಳನ್ನು ಬಡಿದ. ಅವನ ಕಾಲು ಬಂಡಿಯ ಗಾಲಿಯಲ್ಲಿ ಸಿಲುಕಿಕೊಂಡಿತು. ಅವನನ್ನು ಗಮನಿಸುತ್ತಿದ್ದ ಗೋಪಿಯರಿಗೆ ಭಯವಾಯಿತು. ಬಂಡಿಯಿಂದ ಮಗುವಿಗೆ ಪೆಟ್ಟಾಗುತ್ತದೆ ಎಂದು ಅವರು ಹೆದರಿದರು. ಆದರೆ ಅವರಿಗೆ ಆಶ್ಚರ್ಯ ಕಾದಿತ್ತು. ಬಂಡಿ ಮಗುಚಿ ಬಿದ್ದಿತು. ಬಂಡಿ ಮಗುಚಿ ಬಿದ್ದ ಸದ್ದು ಕೇಳಿ ಯಶೋದೆ ಶ್ರೀಕೃಷ್ಣನ ಬಳಿಗೆ ಓಡಿ ಬಂದಳು. ಅವನು ಸುರಕ್ಷಿತವಾಗಿರುವುದನ್ನು ಕಂಡು ಅವಳ ಭಯ ಮಾಯವಾಯಿತು. ಮಗುಚಿ ಬಿದ್ದ ಬಂಡಿಯನ್ನು ಕಂಡು ಅವಳು ಗೋಪಿಯರನ್ನು ಪ್ರಶ್ನಿಸಿದಳು. ಅವರು ಇಡೀ ಪ್ರಸಂಗವನ್ನು ಯಶೋದೆಗೆ ವಿವರಿಸಿ ಹೇಳಿದರು. ಯಶೋದೆ ಈ ಪವಾಡವನ್ನು ನಂದನಿಗೆ ತಿಳಿಸಿದಳು. ನಡೆದ ಘಟನೆಯಿಂದ ಇಬ್ಬರೂ ಮೂಕ ವಿಸ್ಮಿತರಾಗಿದ್ದರು. ತಮ್ಮ ಮಗ ಓರ್ವ ಸಾಮಾನ್ಯ ಮಾನವನಲ್ಲ, ಅವನು ಸರ್ವಶಕ್ತ ಎಂದು ಅವರಿಗೆ ತಿಳಿದಿತ್ತು. ಆದರೆ ಎಂತಹ ಬಲಶಾಲಿ ಮತ್ತು ದುಷ್ಟ ರಾಕ್ಷಸರು ಕೂಡ ಅವನ ಮುಂದೆ ಬಾಲ ಮುದುರಿಕೊಳ್ಳುವುದು ಖಚಿತ ಎಂಬುದನ್ನು ಈ ಘಟನೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿತು. ಇಂದಿನ ಕಥೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.